ನಮಸ್ಕಾರ. ಮಿಥುನ ರಾಶಿಯವರು ನೀವಾಗಿದ್ದು ನಿಮ್ಮ ಕನಸುಗಳ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೇನೆ. ಯಾವ ಕನಸುಗಳು? ನೀವು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಮದುವೆ ಆಗಬೇಕು, ನಂಗೊಂದು ಒಳ್ಳೆ ಕನಸು ಸರ್, ನಾನು ಅಂಥ ಕೆಲಸ ಮಾಡಬೇಕು, ಹಿಂಗೆ ಮಾಡಬೇಕು, ಆ ಥರ ಅಲ್ಲ. ಅದೆಲ್ಲ ಒಳ್ಳೆಯದೇ, ಮಾಡಿ, ಖಂಡಿತ ಒಳ್ಳೆಯದಾಗಲಿ. ನಾನಿವತ್ತು ಬಹಳ ಸೀರಿಯಸ್ ಆಗಿರತಕ್ಕಂಥ ವಿಚಾರ, ನಿಮಗೆ ಬೀಳ್ತಾ ಇರತಕ್ಕಂತಹ ಕೆಟ್ಟ ಕನಸುಗಳ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಅಂದರೆ ಮಿಥುನ್ ರಾಶಿಯವರಾಗಿದ್ದು ನೀವು ತುಂಬ ಹೆದರಿಕೆ ಆಗುತ್ತೆ, ಅಷ್ಟು ಕೆಟ್ಟ ಕೆಟ್ಟ ಕನಸು ಬೀಳುತ್ತೆ. ಹುಣ್ಣಿಮೆ, ಅಮಾವಾಸ್ಯೆ ಬಂತು ಅಂದರೆ ಸಾಕು, ಅಮಾವಾಸ್ಯೆ ದಿವಸ, ಅಮಾವಾಸ್ಯೆ ಹಿಂದಿನ ದಿವಸ, ಅಮಾವಾಸ್ಯೆ ನೆಕ್ಸ್ಟ್ ದಿವಸ ಕೆಟ್ಟ ಕೆಟ್ಟ ಕನಸುಗಳು ಬೀಳತಕ್ಕಂಥದ್ದು. ಅಮಾವಾಸ್ಯೆ ಅಂತಲ್ಲ, ಪರ್ವಕಾಲಗಳು, ಹುಣ್ಣಿಮೆ ಆಗಿರಬಹುದು, ಷಷ್ಠಿ, ಅಷ್ಟಮಿ ತಿಥಿಗಳಲ್ಲೆಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬೀಳತಕ್ಕಂಥದ್ದು. ಏನಕ್ಕೆ ಅಂತ ಗೊತ್ತಿಲ್ಲ, ಏನೋ ವಿಕಾರವಾಗಿ ಕಾಣುತ್ತೆ, ಏನೋ ನಂಗೆ ಭಾಳ ಹೆದರಿಕೆ ಆಗುತ್ತೆ. ನೆಕ್ಸ್ಟ್ ಮಾರ್ನಿಂಗು, ಮರುದಿನ ಬೆಳಗ್ಗೆ ಎಲ್ಲ ಕೆಲಸಗಳು ಹಾಳಾಗತ್ತೆ. ಯಾಕೆಂದ್ರೆ ನಾವು ಕನಸನ್ನು ಭವಿಷ್ಯದ ದರ್ಪಣ ಥರ ನೋಡ್ತೀವಿ. ಅಂದರೆ ಒಳ್ಳೆ ಕನಸು ಬಿದ್ದು ಒಳ್ಳೆ ರೀತಿ ಆಯಿತು, ಕೆಟ್ಟ ಕನಸು ಬಿತ್ತು ಕೆಟ್ಟದಾಯಿತು, ಅವತ್ತಿನ ದಿವಸ ನೆಗೆಟಿವ್ ಆಯಿತು ಅನ್ನೋ ಥರ. ಸೊ ಸೂಚಕ ಅನ್ನೋ ರೀತಿಯಲ್ಲಿ ನೋಡ್ತೇವೆ ನಾವು, ಭವಿಷ್ಯದ ಸೂಚಕ ಅನ್ನೋ ಥರ ನೋಡ್ತೇವೆ. ಸೊ ಆದ್ದರಿಂದ ಕನಸುಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ನಾನು ಈ ವಿಡಿಯೋದಲ್ಲಿ ಇನ್ನೊಂದು ಹೇಳ್ತೇನೆ, ಏನು ಕನಸು ಬಿದ್ದರೆ ಏನು ಅರ್ಥ ಅಂತ ಹೇಳಲಿಕ್ಕೆ ಖಂಡಿತವಾಗಿ ಬಂದಿಲ್ಲ. ನನ್ನ ಕನಸಲ್ಲಿ ಹಿಂಗೆ ಬರ್ತಿದೆ ಗುರುಳೆ, ಹಂಗಂದ್ರೆ ಏನು, ನನ್ನ ಕನಸಲ್ಲಿ ಇದು ಬರ್ತಿದೆ ಗುರುಳೆ, ಹಂಗಂದ್ರೆ ಏನು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಕೆಟ್ಟ ಕನಸುಗಳೇ ಬಗ್ಗೆ, ಅಂದರೆ ಎಲ್ಲ ಕೆಟ್ಟ ಕನಸುಗಳು, ಅಂದರೆ ನಿಮ್ಮನ್ನು ಭಯಭೀತಗೊಳಿಸುವಂತಹ ಎಲ್ಲ ಕೆಟ್ಟ ಕೆಲಸಗಳನ್ನು ಸೇರಿ ಒಂದೇ ರೀತಿಯಲ್ಲಿ, ಒಂದೇ ತಟ್ಟೆಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಕೆಟ್ಟ ಕನಸುಗಳು ಅನ್ನತಕ್ಕಂಥದ್ದೇ ಬೀಳಬಾರ್ದು. ಕೆಟ್ಟ ಕನಸು ಬೀಳಬಾರ್ದು. ನಿಮಗೆ ಒಳ್ಳೆ ಕನಸೇ ಬೀಳಬೇಕು. ಒಳ್ಳೆ ಅಥವಾ ಕನಸು ಬೇಡ, ಒಳ್ಳೆ ನಿದ್ದೆ ಬರಬೇಕು. ಆ ಕೆಟ್ಟ ಕನಸುಗಳು ಬೀಳಬಾರ್ದು. ಯಾಕೆ ಕೆಟ್ಟ ಕನಸುಗಳು ಬೀಳುತ್ತೆ ಅನ್ನೋದು ಮೊದಲನೇದಾಗಿ ಯೋಚನೆ ಮಾಡಬೇಕು. ಒಂದು, ನೆಗೆಟಿವ್ ಎನರ್ಜೀಸ್ ತುಂಬ ಜಾಸ್ತಿ ಆದರೂ ಕೆಟ್ಟ ಕೆಟ್ಟ ಕನಸುಗಳೇ ಬೀಳೋದು. ಅಂದರೆ ನೀವೊಂದು 4-6 ಕಡೆ ಓಡಾಡ್ತೀರಾ, ಏನೋ ದಾಟ್ಬಿಟ್ರಿ ನಿಮಗೆ ಗೊತ್ತಿಲ್ಲದೆ. ಯಾರೋ ಲಿಂಬೆಹಣ್ಣ ನಿವಾಳಿಸಿ ಹಾಕಿದ್ರು, ಯಾರೋ ಅನ್ನ ನಿವಾಳಿಸಿ ಹಾಕಿದ್ರು, ಯಾವುದೋ ಕುಂಕುಮದನ್ನ ನಿವಾಳಿಸಿ ಹಾಕಿದ್ರು, ಯಾರೋ ಬೂದು ಗುಂಬಳಕಾಯಿ, ಯಾರೋ ಕೋಳಿ ಮೊಟ್ಟೆ, ಯಾರೋ ಮತ್ತೊಂದೇನೋ ಬಟ್ಟೆ ಎಲ್ಲ ನಿವಾಳಿಸಿ ಎಲ್ಲ ಹಾಕಿದ್ರು, ನಿಮಗೆ ಗೊತ್ತಿಲ್ಲ, ನೀವು ದಾಟ್ಬಿಟ್ಟಿದ್ದೀರಾ. ಒಂದು ನೆಗೆಟಿವ್ ಎನರ್ಜಿ ನೀವು ತಗೊಂಡು ಮನೆಗೆ ಬಂದ್ರಿ ಅಂತ ಆಯಿತಾ, ನಿಮ್ಮ ಜೊತೆಗೆ ಬಂತು ಅಂತ. ಅವತ್ತಿಂದ ಸ್ಟಾರ್ಟು ಮಲ್ಕೊಂಡ್ರೆ ಕೆಟ್ಟ ಕೆಟ್ಟ ಕನಸು, ಯಾರೋ ಕುತ್ತಿಗೆ ಇಟ್ಕೊಂಡಂಗೆ ಆಗುತ್ತೆ ಗುರುಳೆ, ಭಯ ಆಗ್ಬಿಡುತ್ತೆ ಗುರುಳೆ, ಏನೋ ಕಾಣುತ್ತೆ ಕಣ್ಣಿಗೆ, ಕೆಟ್ಟ ಕನಸು ಗುರುಳೆ ಅಂತ. ಸೊ ಇದೆಲ್ಲ ನೀವೇ ಚಪ್ಪಲಿ ತುಳ್ಕೊಂಡು ಬಂದಂಗೆ ಎಲ್ಲ ತುಳ್ಕೊಂಬಂದಿರೋದು ನೀವೇ, ಆಯಿತಾ. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ನಿಮಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೂ ಸಹ ಸೂಚಕವಾಗಿ ಕೆಟ್ಟ ಶಕ್ತಿ. ಯಾಕಂದರೆ ಅವರು ಪ್ರಯೋಗ ಮಾಡಿ ಯಾವುದೋ ಒಂದು ಕೆಟ್ಟ ಶಕ್ತಿ ಬಿಡುಗಡೆ ಮಾಡಿದ್ರು ಅಂತಂದರೆ ಅದು ನಿಮಗೆ ಕನಸಿನ ಸ್ವರೂಪದಲ್ಲಿ ಬಂದು, ಸ್ವಪ್ನ ಸ್ವರೂಪದಲ್ಲಿ ಬಂದು ನಿಮಗೆ ಕಾಡ್ತಾ ಇರ್ತದೆ, ತುಂಬ ಕಾಡ್ತದೆ. ಅದರ ಪ್ರಭಾವ ಮರ್ದಿಷ್ಟ ಬೆಳಗ್ಗೆ ಏನೋ ಒಂದು ಎಡವಟ್ಟನ್ನು ನೀವು ನೋಡ್ತೀರಾ. ಸೊ ಆದ್ದರಿಂದನೂ ಸಹ ಮಾಟ ನೀವೇ ಎಲ್ಲೋ ದಾಟ್ಕೊಂಡಾರು ತರ್ಕೋಬಹುದು, ಇಲ್ಲ ಮಾಟ ಮಂತ್ರ ಮಾಡಿಸಿದ್ರು ಕೂಡ ಕೆಟ್ಟ ಕನಸುಗಳು ಬೀಳುತ್ತೆ. ಮತ್ತೇನಕ್ಕೆ ಕೆಟ್ಟ ಕನಸುಗಳು ಬೀಳುತ್ತೆ? ಹರಕೆಗಳನ್ನ ಮಾಡಿಬಿಟ್ಟುಬಿಟ್ರು. ಯಾಕೆಂದ್ರೆ ನೀವು ಮೊದಲೇ ಮಿಥುನ ರಾಶಿಯವರು ಹರಕೆ ಮಾಡ್ಕೊಳ್ಳೋದ್ರಲ್ಲಿ ಎತ್ತದ ಕೈ, ಯಾವುದಾದ್ರೂ ಆ ಕೆಲಸ ಆದ್ರೆ ಆಗ ಮಾಡ್ಬಿಡ್ತೀನಿ, ಈ ಕೆಲಸ ಏನಾಗುತ್ತೆ, ಕೆಲವು ಪವರ್ಫುಲ್ ಆದಂಥ ದೇವಸ್ಥಾನದಲ್ಲಿ ನೀವು ಹರಕೆ ಮಾಡಿ ಕೆಲಸ ಆದಮೇಲೆ ನೀವು ಹರಕೆ ತೀರಿಸಲಿಲ್ಲ ಅಂತಂದರೆ ನಿಮ್ಮನ್ನು ಅದರ ಪರಿವಾರ ದೇವತೆಗಳು ಬಿಡಲ್ಲ. ಯಾವಾಗೂ ಪ್ರಧಾನ ದೇವರುಗಳು ಬಂದು ನಿಮಗೇನು ತೊಂದರೆ ಕೊಡಲ್ಲ. ಈ ಪರಿವಾರ ದೇವತೆಗಳು ಅಂತಿರುತ್ತೆ, ಆ ದೈವಗಳು, ಪರಿವಾರ ದೇವತೆಗಳದಲ್ಲ, ಅದು ಬಂದು ನಮ್ಮ ಒಡೆಯನ್ನು ಹರಕೆ ತೀರಿಸಿಲ್ಲ ನೀನು ಅಂತೇಳ್ಬಿಟ್ಟು ನಿಮ್ಮ ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಅವಾಗಲೂ ಕೆಟ್ಟ ಕೆಟ್ಟ ಕನಸುಗಳು ಬಿಡುತ್ತೆ. ಅಂದರೆ ನೀವು ಯಾವ ಸಂಬಂಧಪಟ್ಟಂತಹ ಹರಕೆ ಮಾಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕನಸುಗಳೇ ಬಿಡುತ್ತೆ. ನಿಮಗೆ ಕೊಟ್ಟಿಲ್ಲ, ಇನ್ನು ಹರಕೆ ತೀರಿಸಿಲ್ಲ ಅಂತ. ಹೀಗೆ ಹಲವಾರು ಕಾರಣಗಳಿಂದ ಮನೆಯಲ್ಲಿ ವಾಸ್ತು ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ತುಂಬ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ. ಮಲಗಿದಾಗ ನಿದ್ದೆ ಬರಲ್ಲ, ಬೇರೆ ಕೆಟ್ಟ ಕನಸುಗಳು. ಆ ಮನೆಯ ಸ್ಥಳ ಜಾಗ, ನಿಮ್ಮ ಮನೆಯ ಜಾಗ ಅದು ಸರಿ ಇಲ್ಲ, ವಾಸ್ತು ಸರಿ ಇಲ್ಲ, ಅಥವಾ ಆ ಮನೆಯೇ ಸರಿ ಇಲ್ಲ, ಆ ಮನೆ ಕೆಟ್ಟ ಶಕ್ತಿಗಳ ವಾಸಸ್ಥಾನ ಆಗ್ಬಿಡಿದೆ ಆ ಮನೆ ಅಂದ್ರೂ ನಿಮಗೆ ತುಂಬ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ. ಸೊ ಅದರಿಂದ ಹಲವಾರು ಕಾರಣ. ಅದಕ್ಕೆ ನಾನು ಹೇಳ್ತಿರುವಂಥದ್ದು, ಕೆಟ್ಟ ಕೆಟ್ಟ ಕನಸುಗಳು ಬೀಳಲಿಕ್ಕೆ ಹಲವಾರು ಕಾರಣಗಳಿರುತ್ತೆ. ಆ ಕಾರಣಗಳನ್ನು ನೋಡ್ಕೊಂಡು ನಾವು ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಶರೀರ ಶುದ್ಧಿಯನ್ನು ಇಟ್ಕೋಬೇಕು. ನೋಡಿ, ಶರೀರ ಶುದ್ಧಿಯಿಂದಲೂ ಸಹ ನಾವು ಕೆಟ್ಟ ಕನಸುಗಳಿಂದ ಹೊರಬರ್ಬೋದು, ಸ್ಥಾನ ಶುದ್ಧಿಯಿಂದಲೂ ಕೆಟ್ಟ ಕನಸಿಂದ ಹೊರಬರ್ಬೋದು. ಈಗ ಪರಿಹಾರದ ವಿಚಾರ ನಾನು ಹೇಳ್ತಾ ಇರೋಂಥದ್ದು. ಒಂದು, ಶರೀರ ಶುದ್ಧಿ ಅಂದರೆ ನೀವು ನಿಮ್ಮ ಶರೀರ ಶುದ್ಧವಾಗಬೇಕು. ಅದಾದರೆ ನಿಮಗೆ ಕೆಟ್ಟ ಕನಸುಗಳು ಬೀಳಲ್ಲ. ಅಂದರೆ ಅದು ಕಾರಣ, ಒನ್ ಆಫ್ ದ ರೀಸನ್ ಆಗಿದ್ದರೆ. ಸೊ ಶರೀರ ಶುದ್ಧಿ ಆಗಬೇಕು. ಮಿಥುನ ರಾಶಿಯವರಿಗೆ ನಮಗೆ ಏನೋ ಕೆಟ್ಟ ಇದು ನನಗೆ ಪರಿಹಾರ ಏನು ಅಂದರೆ, ಮಲಗು ಮುನ್ನ ಒಂದ್ಸಲ ಕೈಕಾಲು ತೊಳ್ಕೊಂಬಂದು ನೀವು ಕೂತ್ಕೊಂಡು, ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಂತ್ರ ಹೇಳ್ತೀನಿ, ಅದನ್ನೊಂದು 6 ಬಾರಿ ಕೇಳಿಸ್ಕೊಂಡು ಮಲ್ಕೊಳ್ಳಿ. ಅಷ್ಟೇ ಅಲ್ಲ, ನೆನ್ಪಿಟ್ಕೊಳ್ಳಿ, ಶುಕ್ರವಾರ ದಿವಸನೇ ಆಗಬೇಕು. ಶುಕ್ರವಾರ ಯಾವುದಾದ್ರು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ, ದುರ್ಗಾ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ, ಆಯಿತಾ. ಅಮ್ಮನವ್ರ ದೇವಸ್ಥಾನ ಒಂದು ಕುಂಕುಮಾರ್ಚನೆ ಮಾಡಿಸಿ. ಆ ಕುಂಕುಮಾರ್ಚನೆ ಕುಂಕುಮ ಅಂತ ತಂದಿಟ್ಕೊಳ್ಳಿ. ದಿನ ಮಲಗು ಮುನ್ನ ಕೈಕಾಲು ತೊಳ್ಕೊಂಬಂದು ಆ ಕುಂಕುಮಾರ್ಚನೆ ಕುಂಕುಮವನ್ನು ಹಣೆಗೆ ಇಟ್ಕೊಂಡ್ಬಿಟ್ಟು ಮಲಗಿ,
ಆಯಿತಾ. ಅದೂ ಸಹ ನಿಮಗೆ ತಕ್ಕ ಮಟ್ಟಿಗೆ ನಿಮ್ಮ ಕೆಟ್ಟ ಕೆಟ್ಟ ದುಸ್ವಪ್ನಗಳನ್ನೆಲ್ಲ ಪರಿಹಾರ ಮಾಡೋದು. ಅದಕ್ಕೆ ಹೇಳಿದ್ದು ನಾನು, ನಿಮ್ಮ ಶರೀರ ಶುದ್ಧಿ ಇದ್ದರೂ ಸಹ ನಿಮಗೆ ಕೆಟ್ಟ ಕನಸುಗಳು ಬೀಳಲ್ಲ. ಎರಡನೇದಾಗಿ ಸ್ಥಾನ ಶುದ್ಧಿನೂ ಇರಬೇಕಾಗ್ತದೆ. ನೀವೆಲ್ಲಿ ಮಲಗಿದ್ದೀರಾ ಆ ಜಾಗ ಶುದ್ಧವಾಗಿರಬೇಕಾಗತ್ತೆ. ಅದರಲ್ಲೂ ನೋಡಿ, ಒಂದೊಂದು ಸಲ ಭಾಳ ನಿಮಗೆ ತುಂಬ ಸೂಕ್ಷ್ಮವಾಗಿ ಹೇಳ್ತೇನೆ, ನೀವು ತಲೆ ಹಾಕ್ಕೊಂಡು ದಿಕ್ಕಕ್ಕೆ ಬದಲಾಯಿಸ್ಬಿಟ್ರೆ ನಿಮಗೆ ಕೆಟ್ಟ ಕನಸುಗಳು ಹೊಟ್ಟೋಗ್ಬಿಡುತ್ತೆ. ಇಲ್ಲ ಒಳ್ಳೆ ನಾನು ಪೂರ್ವಕ್ಕೆ ತಲೆ ಹಾಕ್ಕೊಂಡು ಮಲ್ಕೊತೀನಿ ಅಂತ ಅನ್ಬೋದು. ಇಲ್ಲಿ ಸೂಕ್ಷ್ಮ ಏನಿದೆ ಗೊತ್ತಾ, ಉತ್ತರಕ್ಕೆ ತಲೆ ಹಾಕಬಾರ್ದು, ಒಪ್ಕೊಂಡೆ. ಉತ್ತರಕ್ಕೆ ತಲೆ ಹಾಕೊಂಡು ಮಲಗಲೇಬಾರದು. ನೀವು ಯಾವುದೇ ದಿಕ್ಕಲ್ಲಿ ತಲೆ ಹಾಕೊಂಡು ಮಲ್ಕೊಳ್ಳಿ, ನಿಮ್ಗೆ ಏನಾದರೂ ಕೆಟ್ಟ ಕನಸು ಬಿದ್ದು ಎಚ್ಚರ ಆಯಿತು ಅಂದ್ಕೊಳ್ಳಿ, ಸಿಂಪಲ್ ಆಗಿ ಏನು ಮಾಡಬೇಕು ಗೊತ್ತಾ, ನೀವು ನೆಕ್ಸ್ಟು ನೀವು ಯಾವ ಕಡೆ ತಲೆ ಹಾಕಿದ್ರು ಆ ಕಡೆ ಕಾಲು ಹಾಕಿ, ಯಾವ ಕಡೆ ಕಾಲು ಹಾಕಿದ್ರು ಆ ಕಡೆ ತಲೆ ಹಾಕಿ ಮಲ್ಕೊಂಡು ನಿಮ್ಗೆ ಇದ್ದೇ ಬಂದ್ಬಿಡುತ್ತೆ. ಬೆಳಗ್ಗೆ ತನಕ ನಿಮಗೆ ಮತ್ತೆ ಎಚ್ಚರ ಆಗಲ್ಲ. ನಾನು ತುಂಬ ಈಸಿ ಪರಿಹಾರ ಹೇಳ್ತಾ ಇದ್ದೀನಿ. ತುಂಬ ಕೆಟ್ಟ ಕನಸು ಬಿತ್ತು, ಎದ್ದು ಕೂತ್ಕೊಂಡ್ಬಿಟ್ರಿ, ಹೆದರಿಕೆ ಆಯಿತು ಅಂದರೆ ಜಸ್ಟ್ ನೀವು ಕಾಲು ಯಾವ ದಿಕ್ಕಿಗೆ ಹಾಕಿದ್ರಲ್ಲ ಆ ದಿಕ್ಕಿಗೆ ತಲೆ ಹಾಕ್ಕೊಳ್ಳಿ. ನೀವು ಎಲ್ಲಿ ತಲೆ ಹಾಕೊಂಡಿದ್ರಲ್ಲ ಆ ದಿಕ್ಕಿಗೆ ಕಾಲು ಹಾಕಿ ಉಲ್ಟಾ ಮಲ್ಕೊಂಡ್ರೆ ಆಯ್ತು. ಈ ಕಡೆ ತಲೆ ಹಾಕೊಂಡಿದ್ದು ಉಲ್ಟಾ, ಆ ಕಡೆ ತಲೆ ಹಾಕೊಂಡು ಮಲ್ಕೊಂಡ್ರೆ ಆಯ್ತು. ಸಿಂಪಲ್. ಅದು ತಾತ್ಕಾಲಿಕವಾದ ಪರಿಹಾರ. ನಿಮಗೆ ಆ ರಾತ್ರಿ ನಿಮಗೆ ನಿದ್ದೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ಸ್ಥಾನ ಪಲ್ಲಟ ಅಂದರೆ, ಉದಾಹರಣೆಗೆ ಬೆಡ್ರೂಮಲ್ಲಿ ಮಲ್ಕೊಂಡಿದ್ದೀರಾ, ಕೆಟ್ಟ ಕನಸು ಬಿತ್ತು, ಹೆಜ್ಜೆ ಕೂತ್ಕೊಂಡ್ಬಿಟ್ರಿ, ಆಗಲಿಲ್ಲ ನಿಮ್ಮ ಕೈನಲ್ಲಿ, ಹೋಗ್ಬಿಟ್ಟು ಹಾಲಲ್ಲಿ ಮಲ್ಕೊಂಡ. ಹಾಲಲ್ಲಿ ಮಲ್ಕೊಂಡಿದ್ರಿ, ಕೆಟ್ಟ ಕನಸು ಬಿತ್ತು, ಅದಾಗಲಿಲ್ಲ, ಆವಾಗ ಬಂದ್ಬಿಟ್ಟು ಬೆಡ್ರೂಮ್. ಹೀಗೆ ಮಲಗುವ ಸ್ಥಾನ ಪಲ್ಲಟ ಅಥವಾ ದಿಕ್ಕಿನ ಚೇಂಜ್ ಅದನ್ನು ಮಾಡೋದ್ರ ಮೂಲಕ ತಾತ್ಕಾಲಿಕವಾಗಿ ಸಡನ್ನಾಗಿ ನೀವು ಆ ಒಂದು ಇದರಿಂದ ಹೊರ ಬರಬಹುದು, ಸಾಮಾನ್ಯವಾಗಿ ಬರಬಹುದು. ನಾಟಿ ಹಸುವಿನ ಗಂಜಳ ಇದ್ದರೆ ಆ ನಾಟಿ ಹಸುವಿನ ಗಂಜಲವನ್ನು ನೀವು ಮಲಗುವ ಹಾಸಿಗೆ ಮೇಲೆ ಚಿಮುಕ್ಸೋದ್ರೆ, ಫುಲ್ ಸುರಿದು ಬಿಡಿ ಅಂತ ಹೇಳಲ್ಲ ನಾನು, ಜಸ್ಟ್ ಚಿಮುಕ್ಸಿದ್ರೂ ಸಾಕು. ನೆಗೆಟಿವ್ ಎನರ್ಜೀಸ್ ಇದ್ದರೆ ಹೋಗಲಿ ಅನ್ನೋ ಕಾರಣಕ್ಕೆ ನಾಟಿ ಹಸುವಿನ ಗಂಜಲನ್ನು ಚಿಮುಕ್ಸೋದು, ನಿಮಗೂ ತಲೆ ಮೇಲೆ ಒಂಚೂರು ಚಿಮುಕ್ಸ್ಕೊಂಡು ಹಾಸಿಗೆಗೆ ಒಂಚೂರು ಚಿಮುಕ್ಸ್ಕೊಂಡು ಮಲ್ಕೊಂಡ್ರು ಸಹ ಆ್ಯಕ್ಚುಲಿ ಬರುತ್ತೆ. ಆದರೆ ಹಲವಾರು ಜನ ಅಯ್ಯೋ ಗೋಮೂತ್ರದ ವಾಸನೆ ಬಂದ್ಬಿಡುತ್ತೆ ನನಗೆ ನಿದ್ದೆ ಬರಲ್ಲ ಅಂತಂದವ್ರಿಗೆ ನಾನೇನು ಹೇಳೋಕ್ಕಾಗಲ್ಲ. ಬಟ್ ಸಾಮಾನ್ಯವಾಗಿ ನಾಟಿ ಹಸುವಿನ ಗಂಜಲ ಅತ್ಯಂತ ಶ್ರೇಷ್ಠ. ನಿಮಗೆ ಎಲ್ಲ ಇರೋ ನೆಗೆಟಿವ್ ಎನರ್ಜೀಸ್ ತೆಗೆಯುವಂಥ ಶಕ್ತಿ ಇದೆ ಅದಕ್ಕೆ, ಆಯ್ತಲ್ವ. ಸೊ ಆದ್ದರಿಂದ ಈ ಥರ ಸೂಕ್ಷ್ಮ ವಿಚಾರಗಳನ್ನು ವಾಸ್ತು ದೋಷದಿಂದ ಬಂತಾ ಅಥವಾ ನೆಗೆಟಿವ್ ಎನರ್ಜೀಸಿಂದ ಬಂತಾ ಅಥವಾ ಮಾಟ ಬಂತದ್ದು, ಏನಕ್ಕೆ ಬಂತು ನನಗೆ ಕೆಟ್ಟ ಕನಸು ಅನ್ನುವಂಥದ್ದು ಮೂಲ ಹುಡುಕಿ ಪರಿಹಾರ ಮಾಡ್ಕೊಂಡು, ನಾನು ಅದ್ಭುತವಾದಂಥ ಪರಿಹಾರ ನಿಮಗೆ ಹೇಳ್ತೀನಿ. ನಮ್ಮಲ್ಲಿ ಇನ್ನೂ ವಿಶೇಷವಾದ ಪರಿಹಾರ ಏನಪ್ಪ ಅಂತಂದರೆ, ಈ ಜೂನ್ 6ನೇ ತಾರೀಕು ದರ್ಶ ಅಮಾವಾಸ್ಯೆ ಅಂತ ಭಾಳ ಪವರ್ಫುಲ್ ಆಗಿರತಕ್ಕಂಥ ದಿವಸ ಅದು. ಸೊ ಅವತ್ತಿನ ದಿವಸ ನಾವು ವಿಶೇಷವಾಗಿ ಸ್ವಪ್ನೇಶ್ವರಿ ಹೋಮ ಅಂತ ಮಾಡ್ತಾ ಇದ್ದೇವೆ. ಸ್ವಪ್ನೇಶ್ವರಿ ಅಂತ ದೇವಿ ಇದೆ, ಅಮ್ಮನವರು. ನಿಮ್ಮ ಎಲ್ಲ ಕೆಟ್ಟ ಸ್ವಪ್ನಗಳನ್ನು ಪರಿಹಾರ ಮಾಡಿ ಅದರ ದುಷ್ಪ್ರಭಾವ, ಈ ಕೆಟ್ಟ ಕನಸು ಬಿತ್ತು ಅಂದ ತಕ್ಷಣ ಕೆಟ್ಟದೇನೋ ಆಯಿತು ಅಂತ ಅಂತಾರಲ್ಲ, ಈ ಮದುವೆ ಫಿಕ್ಸ್ ಆಗಿತ್ತು ಗುರುಳೆ, ಕೆಟ್ಟ ಕನಸು ಬಿತ್ತು, ಮದುವೆ ಮುರಿದೋಯ್ತು, ಅಥವಾ ಏನೋ ಒಂದು ವ್ಯವಹಾರ ಏನೋ ಒಂದು ಡೀಲ್ ಆಗೋದಿತ್ತು, ನನಗೆ ಯಾವುದೋ ಜಮೀನು ಸಿಗೋದಿತ್ತು, ಯಾವುದೋ ಒಂದು ವ್ಯವಹಾರ ಆಗ್ತಿತ್ತು, ಯಾವುದೋ ದುಡ್ಡು ಬರೋದಿತ್ತು, ಕೆಟ್ಟ ಕನಸು ಬಿತ್ತು, ಅವತ್ತಿನ ದಿವಸ ಅದು ಕಿತ್ತೋಯ್ತು. ಕೆಟ್ಟ ಕನಸು ಬಿತ್ತು, ಫ್ರೆಂಡ್ಶಿಪ್ ಕಿತ್ತೋಯ್ತು, ಕೆಟ್ಟ ಕನಸು ಬಿತ್ತು, ಬಿಸ್ನೆಸ್ ಹಾಳಾಗೋಯ್ತು, ಕೆಟ್ಟ ಕನಸು ಬಿತ್ತು, ಜಾಬ್ ಹೋಯಿತು, ಕೆಟ್ಟ ಕನಸು ಬಿತ್ತು, ಆರೋಗ್ಯ ಹೋಯಿತು, ಕೆಟ್ಟ ಕನಸು ಬಿತ್ತು, ಫ್ರೆಂಡ್ಸು ಕ್ಲೋಸ್ ಇದ್ದಾರೆಲ್ಲ ದೂರ ಆಗ್ಬಿಟ್ರು ಜಗಳ ಮಾಡ್ಕೊಂಡು, ಕೆಟ್ಟ ಕನಸು ಬಿತ್ತು, ಕೋರ್ಟಲ್ಲಿ ಕೇಸ್ ಸೋತ್ಬಿಟ್ಟೆ. ಈ ಕೆಟ್ಟ ಕನಸು ಬಿದ್ದ ತಕ್ಷಣ ಏನೋ ಒಂದು ದುಷ್ಫಲನೂ ಬಂದ್ಬಿಡುತ್ತಲ್ಲ ನಿಮಗೆ, ಕೆಟ್ಟದೇನೋ ಒಂದು ಆಗ್ಬಿಡುತ್ತಲ್ಲ. ಸೊ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಬೇಕು ಅಂತಂದಾಗ ಒಂದು ಪವರ್ಫುಲ್ ಆದ ದಿವಸ, ಪವರ್ಫುಲ್ ಆದ ಆರಾಧನೆ, ಅದರಲ್ಲೂ ಸ್ವಪ್ನೇಶ್ವರಿ ಅಮ್ಮನವರು. ಸೊ ಸ್ವಪ್ನೇಶ್ವರಿ ಅಮ್ಮನವರ ಆರಾಧನೆಯನ್ನು ಜೂನ್ 6ನೇ ತಾರೀಕು ದರ್ಶ ಅಮಾವಾಸ್ಯೆ ಅಂತ. ಈ ದರ್ಶ ಅಮಾವಾಸ್ಯೆ ಅಂತಂದ್ರೆ ಭಾಳ ಪವರ್ಫುಲ್ ಆಗಿರತಕ್ಕಂಥ ಅಮಾವಾಸ್ಯೆ ಅದು, ಆಯ್ತಲ್ವಾ. ಸೊ ಅದು ನಿಮ್ಮ ಒಂಥರ ಇಮ್ಯೂನ್ ಸಿಸ್ಟಮ್ ಅಂತಾರಲ್ಲ, ಶರೀರದ ರೋಗ ನಿರೋಧಕ ಶಕ್ತಿ ಇತ್ಯಾದಿಗಳು ಹೇಳ್ತಾರಲ್ಲ, ಆ ಥರ ನಿಮ್ಗೊಂಥರ ನಿರೋಧಕ ಶಕ್ತಿ ಇರತಕ್ಕಂಥದ್ದು ನಿಮಗೆ. ಸೊ ನೆಗೆಟಿವಿಟಿಯಿಂದ ನಿರೋಧಕ ಶಕ್ತಿ ಇರತಕ್ಕಂಥ ದರ್ಶ ಅಮಾವಾಸ್ಯೆ ದಿವಸ ದೇವತಾರಾಧನೆ. ಅವತ್ತಿನ ದಿವಸ ವಿಶೇಷವಾಗಿ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ನಾವು. ಸ್ವಪ್ನೇಶ್ವರಿ ಹೋಮವನ್ನು ಮಾಡಿ ವಿಶೇಷವಾದ ಈ ಕೃಷ್ಣ ಕೀಲಕ ರತ್ನವನ್ನು ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ, ಮಹಾವಾಸ್ತು ಶಾಂತಿ ಹೋಮ ಎಲ್ಲದೂ ಮಾಡ್ತಾ ಇದ್ದೇವೆ. ಯಾಕೆಂದರೆ ಆಗಲೇ ಹೇಳಿದೆ, ಸ್ಥಾನವೂ ಶುದ್ಧಿ ಆಗಬೇಕು. ಸೊ ವಾಸ್ತು ಹೋಮ, ಸ್ಥಾನ ಶುದ್ಧಿ, ಜೊತೆಗೆ ನಿಮ್ಮ ಶರೀರ ಶುದ್ಧಿ ಆಗಬೇಕು. ಸ್ವಪ್ನೇಶ್ವರಿ ಹೋಮ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ, ನೆಗೆಟಿವ್ ಎನರ್ಜೀಸ್ ಏನೇ ಇದ್ರೂ ಪರಿಹಾರವಾಗಬೇಕು ಅಂತ. ಸೊ ಇದನ್ನು ನಿಮ್ಮ ತಲೆ ದಿಮ್ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ಬರ್ತಾ 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 ಆ ಕೆಟ್ಟ ಕನಸುಗಳೆಲ್ಲ ಸ್ಟಾಪ್ ಆಗ್ಲಿಕ್ಕೆ ತುಂಬ ಸಹಾಯಕವಾಗುತ್ತೆ. ಯಾಕೆಂದ್ರೆ ಎನರ್ಜೈಸ್ ಮಾಡಿ ಕಳಿಸಿರ್ತೀವಿ ಕೃಷ್ಣ ಕೀಲಕ ರತ್ನವನ್ನು. ಒಂದು ಇಂಪಾರ್ಟೆಂಟ್ ರೂಲ್ ಏನಂದ್ರೆ, ಒಬ್ಬರು ಒಂದ್ಸಲ ನೀವು ಇದನ್ನು ಬಳಸಿದ್ರಿ ಅಂದರೆ ಅದು ಇನ್ನೊಬ್ರಿಗೆ ಕೊಡೋಕೆ ಬರಲ್ಲ. ಯಾಕಂದ್ರೆ ನಿಮ್ಮ ಶರೀರ ಸೂಕ್ಷ್ಮ ಶರೀರಕ್ಕೆ ಇದು ಅಡ್ಜಸ್ಟ್ ಆಗಿಬಿಡುತ್ತೆ. ಅದರಿಂದ ಇದನ್ನು ಮತ್ತೆ ಪುನಃ ಇನ್ನೊಬ್ರಿಗೆ ಕೊಡೋಕೆ ಬರಲ್ಲ. ಸೊ ಅದರಿಂದ ನೀವು ಮಿಥುನ ರಾಶಿಯವ್ರು ನೀವೇನು ಬಳಸಿದ್ರೆ ನೀವೇ ಇಟ್ಕೋಬೇಕು. ನಾನು ಹೆಂಡ್ತಿಗೆ ಕೊಡ್ತೀನಿ, ನಾನು ಯಜಮಾನ್ರಿಗೆ ಕೊಡ್ತೀನಿ, ಮಕ್ಳಿಗೆ ಕೊಡ್ತೀನಿ, ಅಣ್ಣಂಗೆ ಕೊಡ್ತೀನಿ, ಅಕ್ಕಂಗೆ ಕೊಡ್ತೀನಿ, ತಮ್ಮಂಗೆ ಕೊಡ್ತೀನಿ, ತಂಗಿಗೆ ಕೊಡ್ತೀನಿ, ಅಪ್ಪಂಗೆ ಕೊಡ್ತೀನಿ, ಅಮ್ಮಂಗೆ ಕೊಡ್ತೀನಿ, ಅತ್ತೆಗೆ ಕೊಡ್ತೀನಿ, ಮಾವಂಗೆ ಕೊಡ್ತೀನಿ, ಅವೆಲ್ಲ ಇಲ್ಲ. ನೀವೇ ನಿಮ್ಮೊಬ್ಬರೇ, ಇನ್ಯಾರಿಗೂ ಕೊಡೋಕೆ ಬರಲ್ಲ. ನಿಮ್ಮ ಸೂಕ್ಷ್ಮ ಅಂದರೆ ಒಂದ್ಸಲ ನೀವು ಮಲಗಿದ್ರೆ
ನೀವು ಮಲ್ಗೇ ಇಲ್ಲ, ನೀವು ಇದನ್ನು ಬಳಸೇ ಇಲ್ಲ ಅಂದರೆ ಬೇಕಾದ್ರೆ ಇನ್ನೊಬ್ರಿಗೆ ಕೊಡಿ. ಆದರೆ ಯಾರೊಬ್ಬರು ಬಳಸ್ತಾರಲ್ಲ ಅದು ಅವರೇ ಇಟ್ಕೋಬೇಕು, ಮತ್ತು ಇನ್ನೊಬ್ಬರು ನಾವು ನಿಮ್ಮ ಹೆಸರಲ್ಲಿ ಸಂಕಲ್ಪ ಸೇವೆ ಮಾಡಿ ನಾವು ನಿಮಗೆ ಕಳಿಸ್ತೇವೆ ಅಂದ್ರೆ ನೀವೇ ಬಳಸ್ಬೇಕು ಇದನ್ನು, ಆಯ್ತಲ್ವ? ಅದು ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅವಾಗ. ಸೊ ಆದ್ದರಿಂದ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ಮಿಥುನ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಜೂನ್ 6ನೇ ತಾರೀಕು ಗುರುವಾರ ದರ್ಶ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ವಿಶೇಷವಾದ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದವನ್ನು ಶುಕ್ರವಾರ ಬೆಳಗ್ಗೆ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಟ್ಬಿಡ್ತೇವೆ. ಆಯಿತಾ? ಸೊ ನಿಧಾನ ನಿಮಗೆಲ್ಲ ರೀಚ್ ಆಗ್ತದೆ. ಸೊ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಈಗ ನಾನು ಹೇಳುವಂತಹ ಮುಂದೆ ನಾನೀಗ ಹೇಳುವಂಥ ಮಂತ್ರವನ್ನು ಕನಿಷ್ಠ ಒಂದು 6 ಬಾರಿ ಕೇಳಿಸ್ಕೊಳ್ಳಿ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ನಾನು ಕಳಿಸ್ಕೊಡ್ತೇನೆ. ಅದನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ. ಹಾಗೂ ನಿಮ್ಮ ತಲೆದಿಮ್ಮ ಕೆಳಗಡೆ ನಿಮ್ಮ ಹಾಸಿಗೆಯಲ್ಲಿ ಈ ಕೃಷ್ಣ ಕಿಲಕರತ್ನ ಇಟ್ಕೊಳ್ಳಿ. ಯಾವುದೇ ದುಸ್ವಪ್ನ, ಕೆಟ್ಟ ಸ್ವಪ್ನಗಳದ್ದು ಚಿಂತೆ ಮಾಡಬೇಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ದುಸ್ವಪ್ನೆ ಪಾಪಸ್ವಪ್ನೆ ಚ ಯದ್ ಭಯಗುಂ ಸ್ವಪ್ನಾಶನೆ ಯದಮೇಧ್ಯ ದರ್ಶನೆ ಅಗ್ನಿರ್ಯವಿಷ್ಟ್ಯಃ ಪ್ರಣತತು ತದ್ಭಯಗುಂ ಶನ್ನಃ ಪ್ರಜಾಭ್ಯಃ ಶಮುನಃ ಪಶುಭ್ಯಃ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ.